ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ ಜಾಯ್ನ್ ಆಗಿದೆ, ಅದ್ರ ಮಿಡ್ ಪಾಯಿಂಟ್ ಕಂಡಿಬೇಕಂದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? x1 ಪ್ಲಸ್ x2 ಬೈ 2 ಕಮ y1 ಪ್ಲಸ್ y2 ಬೈ 2. ಓಕೆ, ಬಟ್ ಇಲ್ಲಿ ನೀವು ನೋಡಿದ್ರೆ ಆಪ್ಷನ್ ಏನ್ ನೋಡ್ರಿ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? x2 ಪ್ಲಸ್ x1. ನಾವು x1 ಪ್ಲಸ್ x2 ನಾವು ಉಲ್ಟಾನು ಬರೀಬಹುದು. x2 ಪ್ಲಸ್ x1 ಎರಡು ಸೇಮೇ ಬರುತ್ತೆ. ಅದೇ ರೀತಿ y2 ಪ್ಲಸ್ y1 ಅಂದ್ರೂ ಒಂದೇ, y1 ಪ್ಲಸ್ y2 ಅಂದ್ರೂ ಒಂದೇ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ ಕೊಟ್ಟಿದ್ದಾರೆ, ಅವ್ರಿಬ್ಬರ ಮಧ್ಯೆ ಡಿಸ್ಟೆನ್ಸ್. ಓಕೆ, ನಥಿಂಗ್ ಬಟ್ ಏನು? ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು? ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಇದನ್ನ ನಾವು ಇನ್ನೊಂದು ರೀತಿನೂ ಬರಿಬಹುದು. ಅದೇನಂದ್ರೆ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಓಕೆ, ಸೊ ಎರಡು ಬರಿಬಹುದು ಫಾರ್ಮುಲಾ. ಓಕೆ, ಸೊ ಇಲ್ಲಿ ಯಾವ ಫಾರ್ಮುಲಾ ಕೊಟ್ಟಿದ್ದಾರೆ? x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ? ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ x, y ಫ್ರಮ್ ದ ಒರಿಜಿನ್. ಸೊ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮುಲಾ ಏನು? ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಎ ಕಮ ಬಿ ಫ್ರಮ್ ದ ಒರಿಜಿನ್. ಫ್ರಮ್ ದ ಒರಿಜಿನ್ ಫಾರ್ಮುಲಾ ಏನು? ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಗೊತ್ತು. ಇಲ್ಲಿ ಫಸ್ಟ್ ನ x ಅಂತ ಹೋಗ್ಬೇಕು, ಇನ್ನೊಂದ y ಅಂತ ಹೋಗ್ಬೇಕು. ಸೊ x ವ್ಯಾಲ್ಯೂ ಏನಿದೆ? a ಸ್ಕ್ವೇರ್, y ವ್ಯಾಲ್ಯೂ ಏನಿದೆ? b ಇದೆ. ಸೊ ಇಲ್ಲಿ ಡಿಸ್ಟೆನ್ಸ್ ಏನಾಯ್ತು? ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫಿಫ್ತ್ ಕ್ವಶನ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಮೈನಸ್ 8,3 ಫ್ರಮ್ ದ ಎಕ್ಸ್ ಆಕ್ಸಿಸ್. ಓಕೆ, ನೀವು ಒಂದ್ ಲಾಜಿಕ್ ನೆನ್ಪಿಟ್ಕೊಳ್ರಿ, ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ಅವಾಗ ನೀವು y ವ್ಯಾಲ್ಯೂ ಬರೀರಿ. ಓಕೆ, ಸೊ ಇದು x, ಇದು y. ಓಕೆ, ಸೊ ಅವ್ರು ಕೇಳಿದೇನು? ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ಓಕೆ ನೀವು y ವ್ಯಾಲ್ಯೂ ಬರಿಬೇಕು. y ವ್ಯಾಲ್ಯೂ ಏನಿದೆ? 3 ಇದೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಅದೇ ಅವರು y ವ್ಯಾಲ್ಯೂ y ಆಕ್ಸಿಸ್ ಇಂದ ಕೇಳಿದ್ರೆ ಡಿಸ್ಟೆನ್ಸ್ ಬಂದ್ಬಿಟ್ಟು ನೀವು x ವ್ಯಾಲ್ಯೂ ಬರಿಬೇಕು. ಓಕೆನಾ? ಇದು ಬಂದ್ಬಿಟ್ಟು ಶಾರ್ಟ್ ಕಟ್. ಓಕೆ, ಈಗ ಸಿಕ್ಸ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. 2 ಪಾಯಿಂಟ್ ಜಾಯ್ನ್ ಆಗಿದೆ. ಓಕೆ, ಸೊ ಅದನ್ನ ಬರ್ದ್ಬಿಡ್ತೀನಿ. ಓಕೆ, ಇದನ್ನ ಎ, ಇದನ್ನ ಬಿ ಅನ್ಕೊಳ್ಳೋಣ. ಆ ಪಾಯಿಂಟ್ ಏನು? ಒಂದು 3,4, ಇನ್ನೊಂದು 5,6. ಓಕೆ, ಇದ್ರದ್ದು ಮಿಡ್ ಪಾಯಿಂಟ್ ಫೈಂಡ್ ಮಾಡ್ಬೇಕು. ಓಕೆ, ಸೊ m ಆಫ್ x, y ಕಂಡ್ಬೇಕು. ಸೊ ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಗೊತ್ತು? m ಆಫ್ x, y ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಓಕೆ, ಈಗ ಇದನ್ನ ಏನಂತ ತಗೋಬೇಕು? ಇದನ್ನ x1 y1 ಅಂತ ತಗೋಬೇಕು, ಇದನ್ನ x2 y2 ಅಂತ ತಗೋಬೇಕು. ಓಕೆ, ಸೊ m ಆಫ್ x, y ಇಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನು? 3 ಪ್ಲಸ್ x2 ವ್ಯಾಲ್ಯೂ 5 ಬೈ 2, y1 ವ್ಯಾಲ್ಯೂ ಏನು? 4 ಪ್ಲಸ್ y2 ವ್ಯಾಲ್ಯೂ 6 ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ? 3 ಪ್ಲಸ್ 5 8 ಬೈ 2 ಆಯ್ತು. ಇದು ಬಂದ್ಬಿಟ್ಟು 10 ಬೈ 2. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 4 ಜಾ 4, 2 1 ಜಾ 2 5 ಜಾ. ಸೊ ಏನ್ ಬರುತ್ತೆ? 4, 5 ಬರುತ್ತೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ ಜಾಯ್ನ್ ಆಗಿದೆ. ಓಕೆ, ಸೊ ಯಾವ್ಯಾವು? ಒಂದು -4, 2, ಇನ್ನೊಂದು -2, 6. ಓಕೆ, ಇವನ್ನ ಎ ಬಿ ಅಂತ ಕರಿತೀನಿ. ಇದ್ರದ್ದೇನು? ಮಿಡ್ ಪಾಯಿಂಟ್ ಕಂಡಿಬೇಕು. ಸೊ ನಥಿಂಗ್ ಬಟ್ m ಆಫ್ x, y ಕಂಡಿಬೇಕು. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? m ಆಫ್ x, y ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಬೈ 2. ಓಕೆ, ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇನಾಗುತ್ತೆ? ಇದು x1 y1, ಇದು ಬಂದ್ಬಿಟ್ಟು x2 y2. ಸೊ x1 ವ್ಯಾಲ್ಯೂ -4 ಪ್ಲಸ್
ಓಕೆ x2 ವ್ಯಾಲ್ಯೂ -2 ಇದೆ, ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು, ಹೋಲ್ ಡಿವೈಡೆಡ್ ಬೈ 2. ಈಗ y1 ವ್ಯಾಲ್ಯೂ ಏನು 2 ಪ್ಲಸ್ y2 ವ್ಯಾಲ್ಯೂ ಏನು 6, 2 + 6/2. ಓಕೆ ಅವಾಗ ಏನಾಗುತ್ತೆ ನೋಡ್ರಿ, -4 ಪ್ಲಸ್ ಇಂಟು ಮೈನಸ್ -2 ಹೋಲ್ ಡಿವೈಡೆಡ್ ಬೈ 2. 2 + 6 ಏನು 8, 8/2. 2 1 ಜಾ 2 4 ಜಾ ಆಯ್ತು. ಇಲ್ಲಿ ನೀವು ನೋಡಿದ್ರೆ -6 ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು, ಡಿವೈಡೆಡ್ ಬೈ 2, 4. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 3 ಜಾ. ಸೊ ಆನ್ಸರ್ ಏನ್ ಬಂತು -3, 4. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 4, 3 ಫ್ರಮ್ ಎಕ್ಸ್ ಆಕ್ಸಿಸ್. ಓಕೆ ಸೊ ಅವ್ರು ಏನ್ ಕೇಳಿದ್ದಾರೆ, ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್. ಅವ್ರು ಎಕ್ಸ್ ಆಕ್ಸಿಸ್ ಕೇಳಿದ್ರೆ ನಾವು ಇಲ್ಲಿ y ವ್ಯಾಲ್ಯೂ ಬರಿಬೇಕು. ಓಕೆ ಸೊ ಇದು ಬಂದ್ಬಿಟ್ಟು ಎಕ್ಸ್, ಇದು ಬಂದ್ಬಿಟ್ಟು y. ಓಕೆ ಸೊ ಅವ್ರು ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ನಾವು y ವ್ಯಾಲ್ಯೂ ಬರಿಬೇಕು. ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು ಎಷ್ಟು 3 ಆಗುತ್ತೆ, 3 ಯೂನಿಟ್ಸ್. ಓಕೆ t = 3 ಯೂನಿಟ್ಸ್. ಇದು ಬಂದ್ಬಿಟ್ಟು ಆನ್ಸರ್. ಓಕೆ ಈಗ ಸೆಕೆಂಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ P ಇಫ್ ಇಟ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಪಾಯಿಂಟ್ಸ್. 2 ಪಾಯಿಂಟ್ ಕೊಟ್ಟಿದ್ದಾರೆ, ಇಂಟರ್ನಲಿ ಇನ್ ದ ರೇಷಿಯೋ m1:m2. ಓಕೆ ಈಗ ಸಿಂಪಲ್ ಆಗಿ ನೋಡಿದ್ರೆ, ಓಕೆ 2 ಪಾಯಿಂಟ್ ಕೊಟ್ಟಿದ್ದಾರೆ A B. ಓಕೆ ಇವ್ರಿಬ್ಬರ ಒಂದು ಪಾಯಿಂಟ್ P ಡಿವೈಡ್ ಮಾಡ್ತಾ ಇದೆ. ಇದನ್ನ x1, y1 ಅಂತ ಕೊಟ್ಟಿದ್ದಾರೆ. ಓಕೆ ಇದನ್ನ x2, y2 ಅಂತ ಕೊಟ್ಟಿದ್ದಾರೆ. ಈಗ ನಾನು ಕೋಆರ್ಡಿನೇಟ್ಸ್ ಆಫ್ P ಕಂಡಿಡ್ಬೇಕಂದ್ರೆ, ಓಕೆ ಈಗ ಇದೇನ್ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಬಿಟ್ಟು m1 ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು m2 ಅಂತ ಕೊಟ್ಟಿದ್ದಾರೆ. ಓಕೆ m1:m2 ಅಂದ್ರೆ m1 ಇಲ್ಲಿ ಬರಿಬೇಕು, m2 ಇಲ್ಲಿ ಬರಿಬೇಕು. ಓಕೆ ಸೊ ಇದು ನಥಿಂಗ್ ಬಟ್ ಏನ್ ಬರಿಬೇಕು, ಸೆಕ್ಷನ್ ಫಾರ್ಮುಲಾ ಬರಿಬೇಕು. ಬಟ್ ಸಿ ಇದ್ದಲ್ಲಿ ಏನ್ ಬರಿಬೇಕು, P ಆಫ್ x, y = ಸೆಕ್ಷನ್ ಫಾರ್ಮುಲಾ ಏನು, m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2, m1y2 ಪ್ಲಸ್ m2y1 ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ ಸೊ ಇದು ಬಂದ್ಬಿಟ್ಟು ಇದ್ರ ಪಾಯಿಂಟ್ ಫಾರ್ಮುಲಾ. ಓಕೆ ಈಗ ಥರ್ಡ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 6, 8 ಫ್ರಮ್ ದ ಒರಿಜಿನ್. ಸೊ ಫ್ರಮ್ ದ ಒರಿಜಿನ್ ಫಾರ್ಮುಲಾ ಏನು, d = √x² ಪ್ಲಸ್ y². ಇಲ್ಲಿ x ಬಂದ್ಬಿಟ್ಟು 6, y ಬಂದ್ಬಿಟ್ಟು 8. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, x ಇದ್ದಲ್ಲಿ 6, 6² ಪ್ಲಸ್ y ಇದ್ದಲ್ಲಿ 8. ಓಕೆ ಸೊ ಏನಾಗುತ್ತೆ, 6² 36, 8² 64. ಓಕೆ ಸೊ 64 ಪ್ಲಸ್ 36 100. ಸೊ √100 ಬಂದ್ಬಿಟ್ಟು 10, ಡಿಸ್ಟೆನ್ಸ್ ಬಂದ್ಬಿಟ್ಟು 10 ಯೂನಿಟ್ಸ್. ಓಕೆ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ ಈಗ ಫೋರ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ x1, y1 ಅಂಡ್ x2, y2. ಓಕೆ ಮಿಡ್ ಪಾಯಿಂಟ್ ಅಂದ್ರೆ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಬರಿಬೇಕು. ಓಕೆ ಸೊ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಇಸ್ ಈಕ್ವಲ್ ಟು ಏನ್ ಬರಿಬೇಕು, ಫಾರ್ಮುಲಾ x1 ಪ್ಲಸ್ x2/2, y1 ಪ್ಲಸ್ y2/2 ಅಂತ ಬರಿಬೇಕು. ಓಕೆ ಇದು ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆನಾ ಕೋಆರ್ಡಿನೇಟ್ ಜಾಮಿಟ್ರಿದು ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ ವಿಡಿಯೋ ಸಪರೇಟ್ ಮಾಡ್ಬಿಟ್ಟು, ಓಕೆ ಅದ್ರದ್ದೊಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕ್ ಹಾಕ್ತೀನಿ, ಅದನ್ನ ನೀವು ರೆಫರ್ ಮಾಡಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಓಕೆ ಅದನ್ನ ನೀವು ಫಾಲೋ ಮಾಡಿ, ಯಾಕೆಂತಂದ್ರೆ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಇಲ್ಲಾಂದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ ಬೇಗ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.